My dear students, let's go to the third question from the lesson Everything I Need to Know I Learned in the Forest. ವಂದನಾ ಶಿವರವರು ಬರೆದಿರ್ತಕ್ಕಂಥ ಈ ಒಂದು ಲೇಖನದಿಂದ ಬರುವಂತಹ ಮೂರನೇ ಪ್ರಶ್ನೆ, ಎ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ವಾಟ್ ಇಸ್ ದಟ್ ಕ್ವಶನ್? ರೈಟ್ ಎ ನೋಟ್ ಆನ್ ಅರ್ತ್ ಯೂನಿವರ್ಸಿಟಿ ಆರ್ ಅರ್ತ್ ಡೆಮಾಕ್ರಸಿ. ಭೂಮಿಯ ವಿಶ್ವವಿದ್ಯಾನಿಲಯ ಅಥವಾ ಭೂಮಿಯ ಪ್ರಜಾಪ್ರಭುತ್ವ, ಇದರ ಬಗ್ಗೆ ವಂದನಾ ಶಿವರವರು ಏನು ಹೇಳ್ತಾರೆ ಅದ್ರ ಬಗ್ಗೆ ಒಂದು ಲಘು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳ್ತಾರೆ. ರೈಟ್ ಎ ಶಾರ್ಟ್ ನೋಟ್ ಆನ್ ಅರ್ತ್ ಯೂನಿವರ್ಸಿಟಿ, ರೈಟ್, ಆರ್ ಅರ್ತ್ ಡೆಮಾಕ್ರಸಿ. ಡೆಮಾಕ್ರಸಿ ಯೂನಿವರ್ಸಿಟಿ ಅಂತ ಬಂದ್ರೆ ಇನ್ನೇನೇನೋ ಬರೆದ್ಬಿಟ್ಟಿರ. ಆಮೇಲೆ ವಾಟ್ ಡಸ್ ವಂದನಾ ಶಿವ ಸ್ಪೀಕ್ ಆನ್ ಅರ್ತ್ ಯೂನಿವರ್ಸಿಟಿ ಆರ್ ಅರ್ತ್ ಡೆಮಾಕ್ರಸಿ? You should include some of the points that I have written here in your answer. ನಿಮ್ಮ ಉತ್ತರದಲ್ಲಿ ಇಲ್ಲಿ ಏನು ಅಂಶಗಳಿದ್ದಾವೆ ಅವುಗಳನ್ನು ಸೇರಿಸಬೇಕು. ರೈಟ್? Now let's see. Vandana Shiva took inspiration from Rabindranath Tagore and started the Earth University in Navadanya Farm, ಉತ್ತರಾಖಂಡ್. ಉತ್ತರಾಖಂಡದಲ್ಲಿ ನವಧಾನ್ಯ ಫಾರಂ ಅನ್ನೋದನ್ನು ಈಗಾಗಲೇ ಹಿಂದೆ ಹೇಳಿದ್ದೀನಿ. ವೈ ಇಟ್ ವಾಸ್ ಸ್ಟಾರ್ಟೆಡ್, ವೆನ್ ಇಟ್ ವಾಸ್ ಸ್ಟಾರ್ಟೆಡ್, ವೇರ್ ಇಟ್ ವಾಸ್ ಸ್ಟಾರ್ಟೆಡ್ ಅನ್ನೋದನ್ನು ಹೇಳಿದ್ದೀನಿ. ಸೊ ವಂದನಾ ಶಿವ ಟುಕ್ ಇನ್ಸ್ಪಿರೇಷನ್ from whom? From the Gurudev Rabindranath Tagore. And Earth University, she started Earth University. What does it mean? It teaches Earth democracy. ಇದು ಭೂಮಿಯ ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಪಾಠ ಹೇಳ್ತದೆ ಅರ್ತ್ ಯೂನಿವರ್ಸಿಟಿ. ಅವರು ವಂದನಾ ಶಿವ ಅವರು ಹೇಳೋದು, people think that earth is a dead matter from which we collect some raw materials to produce goods and services ಅಂತ ಅನ್ಕೊಂಡಿದ್ದಾರೆ. ಇದು ಜೀವವಿಲ್ಲದಂತಹ ಒಂದು ವಸ್ತು ಅಂತ ಅನೇಕ ಜನ ಅನ್ಕೊಂಡಿದ್ದಾರೆ. ಹಂಗಿಲ್ಲ, ಇಟ್ ಹ್ಯಾಸ್ ಗಾಟ್ ಲೈಫ್ ಅಂತ ವಂದನಾ ಶಿವ ಅವರ ವಾದ. ಸೊ ಇಟ್ ಟೀಚಸ್ Earth democracy. It promotes freedom for all species to evolve the web of life. ಭೂಮಿಯ ಮೇಲೆ ಏನೆಲ್ಲ ಜೀವಿಗಳಿದ್ದಾರೆ, ಮನುಷ್ಯನಲ್ಲದೆ ನೇನೇನೋ ಜೀವಿಗಳು, ಆರ್ಗ್ಯಾನಿಸಮ್ಸ್ ಇಂದ ಸೇರಿ ಪ್ರಾಣಿಗಳು, ಪಕ್ಷಿಗಳು, ಇನ್ನಿತರ ಜೀವಿಗಳು, ಜೊತೆಗೆ ಮನುಷ್ಯ, ಆ ಒಂದು ವೆಬ್, ಒಂದು ಬಲೆ, ಆ ಜೀವಿಗಳ ಒಂದು ಬಲೆಯನ್ನು ಸೃಷ್ಟಿ ಮಾಡ್ತದೆ. ಸೊ ಇಟ್ ಟೀಚಸ್ ಫ್ರೀಡಮ್ ಟು ಆಲ್ ದಿ ಸ್ಪೀಸೀಸ್. ಎಲ್ಲ ಜೀವಿ ರಾಶಿಗಳಿಗೆ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥದ್ದು. ಮನುಷ್ಯ ಸ್ವಾರ್ಥಿಯಾಗ್ಬಿಟ್ಟು ಅವುಗಳ ಸ್ವಾತಂತ್ರ್ಯವನ್ನು ಕಿತ್ಕೊಂಡವನೆ. ಸೊ ಇನ್ ಅರ್ತ್ ಯೂನಿವರ್ಸಿಟಿ ಫ್ರೀಡಮ್ ಈಸ್ ಗಿವನ್ ಟು ಆಲ್ ದಿ ಸ್ಪೀಸೀಸ್ ಟು evolve the web of life. Right? And it teaches that human beings are part of earth family. ಇದು ಒಂದು ಭಾಗ ಅಷ್ಟೆ. ಆ ಭೂಮಿಯ ಒಂದು ಕುಟುಂಬ ಏನಿದೆ, ಭೂಮಿಯ ಕುಟುಂಬದಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಇನ್ನಿತರ ಜೀವಿಗಳಿದಾವಲ್ಲ, ಅದರಲ್ಲಿ ಇವನೊಬ್ಬ, ಇವನೇನು ಮಹಾ ಏನಲ್ಲ. ಸೊ ಹ್ಯೂಮನ್ ಬೀಯಿಂಗ್ಸ್ ಆರ್ ಪಾರ್ಟ್ ಆಫ್ ಅರ್ತ್ ಫ್ಯಾಮಿಲಿ ಅಂಡ್ ವಿ ಹ್ಯಾವ್ ದಿ ರೆಸ್ಪಾನ್ಸಿಬಿಲಿಟಿ, ಸಿನ್ಸ್ ಮ್ಯಾನ್ ಈಸ್ ಕನ್ಸಿಡರ್ಡ್ ಆಸ್ ಎ ಸ್ಪೆಷಲ್ ಕ್ರಿಯೇಚರ್ ಆಫ್ ಗಾಡ್. ದೇವರ ಒಂದು ವಿಶೇಷವಾದಂಥ ಸೃಷ್ಟಿ ಮನುಷ್ಯ. ಯಾಕಂದರೆ he has got mind to think and he can speak. ಆದ್ರಿಂದ ಅಫ್ಕೋರ್ಸ್ he is superior than other, and it is his responsibility to recognize, protect and respect the rights of other species. ಇಂಥ ಬುದ್ಧಿವಂತನಾದಂಥ ಮನುಷ್ಯ
ಇತರ ಪ್ರಾಣಿಗಳ, ಇತರ ಜೀವಿಗಳ ಸ್ವಾತಂತ್ರ್ಯವನ್ನು ಗುರುತಿಸಬೇಕು, ಅವರ ಹಕ್ಕುಗಳನ್ನು ರಕ್ಷಿಸಬೇಕು, ಅವರಿಗೆ ಗೌರವವನ್ನು ಕೊಡಬೇಕಾಗ್ತದೆ. ಸೊ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಟು ರೆಕಗ್ನೈಸ್, ಪ್ರೊಟೆಕ್ಟ್ ಅಂಡ್ ರೆಸ್ಪೆಕ್ಟ್ ದಿ ರೈಟ್ಸ್ ಆಫ್ ಅದರ್ ಸ್ಪೀಸೀಸ್. ಇದನ್ನ ನೀವು ಹೇಳಬೇಕಾಗ್ತದೆ. Coming to the next point, Earth democracy is a shift from anthropocentrism to ecocentrism ಅಂತ ನಾಪಟ್ಕೋಬೇಕು. ಈ ಪಾಯಿಂಟ್ ಅನ್ನ ಬರೀಲೇಬೇಕಾಗುತ್ತೆ. ಆಂಥ್ರೋಪೋಸೆಂಟ್ರಿಸಮ್ ಅಂದ್ರೆ ಮನುಷ್ಯನೇ ಮುಖ್ಯ ಅನ್ನುವಂಥ ವಾದ ಏನಿದೆಲ್ಲ ಅಲ್ಲಿಂದ ಬದಲಾವಣೆ ಆಗಬೇಕಾಗಿದೆ. We have to shift our idea from anthropocentrism, where human being is considered as important ಅಂತ, ಅದಲ್ಲ, ಟು ಎಕೋಸೆಂಟ್ರಿಸಮ್, ಎಲ್ಲ ಜೀವಿಗಳು ಇರ್ತಕ್ಕಂಥ ಒಂದು ಕುಟುಂಬ, ಅದನ್ನು ಸೆಂಟ್ರಿಸಮ್ ಅಂತ. ಸೊ ವಿ ಹ್ಯಾವ್ ಟು ಮೂವ್ ಫ್ರಮ್ ಆಂಥ್ರೋಪೋಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್. ಈ ಪಾಯಿಂಟ್ಗಳನ್ನ ಹಾಕಬೇಕಾಗ್ತದೆ, ರೈಟ್? ಸೊ ದಿ ಪಾರ್ಟಿಸಿಪೆಂಟ್ಸ್ learn to work with other living seeds, living soil and web of life in the Earth University. ಸತ್ತೋಗಿದೆ ಭೂಮಿ ಅಂತ ಅಂದ್ಕೊಂಡಿದ್ರಲ್ಲ, ಇಟ್ಸ್ ಎ ಡೆಡ್ ಮ್ಯಾಟರ್ ಅಂತ. ನೋ. ಸೊ ವಿ ಶುಡ್ ಲರ್ನ್ ಟು ಲಿವ್ ವಿತ್ ಲಿವಿಂಗ್ ಸೀಡ್ಸ್, ಜೀವಂತ ಬೀಜಗಳು, ಲಿವಿಂಗ್ ಅರ್ತ್ ಅಂಡ್ ವೆಬ್ ಆಫ್ ಲೈಫ್ in the Earth University. The participants, who are the participants in the Earth University, include farmers, school children, and people across the world. ಪ್ರಪಂಚದ ಎಲ್ಲ ಜನ. ನೆಕ್ಸ್ಟ್ ಮಕ್ಕಳು, ರೈಟ್? ಆಮೇಲೆ ರೈತರುಗಳು, ಇವರು ಭಾಗಿಗಳು, ಪಾರ್ಟಿಸಿಪೆಂಟ್ಸ್ ಆ ಯೂನಿವರ್ಸಿಟಿನಲ್ಲಿ. ಅಂಡ್ ವಾಟ್ ಈಸ್ ಟಾಟ್? The A to Z of organic farming and agroecology, Gandhi and globalization are the popular courses that are taught. ಏನು ಹೇಳ್ಕೊಡ್ತಾರೆ ಅಲ್ಲಿ ಅರ್ತ್ ಯೂನಿವರ್ಸಿಟಿನಲ್ಲಿ ಏನಂತ? ದಿ ಎ ಟು ಝಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿ ಮತ್ತು ಅಗ್ರೋ ಎಕಾಲಜಿ, ಕೃಷಿಯ ಎಕಾಲಜಿ, ಗಾಂಧಿ ಗ್ಲೋಬಲೈಸೇಷನ್, ಜಾಗತೀಕರಣ. ಆ ಎರಡು ವಿಷಯಗಳು ಯಾವುದು? ಎ ಟು ಝಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಅಗ್ರೋ ಇಕಾಲಜಿ, ಗಾಂಧಿ ಅಂಡ್ ಗ್ಲೋಬಲೈಸೇಷನ್ ಆರ್ ದಿ ಟೂ ಪಾಪ್ಯುಲರ್ ಕೋರ್ಸಸ್. ವಿ ನೀಡ್ ಟು ಮೂವ್ ಅವೇ ಫ್ರಮ್ paradigm ಆಫ್ ನೇಚರ್ ಆಸ್ ಅ ಡೆಡ್ ಮ್ಯಾಟರ್. ಸೊ ಇಲ್ಲಿ ಪ್ರಕೃತಿಯು ಡೆಡ್ ಮ್ಯಾಟರ್ ಅನ್ನುವಂಥ ಆ ಒಂದು ಭಾವನೆಯಿಂದ ಬದಲಾವಣೆ ತೆಗೆದುಕೊಳ್ಬೇಕಾಗ್ತದೆ. ವಿ ನೀಡ್ ಟು ಮೂವ್ ಟು ಎನ್ ಎಕಲಾಜಿಕಲ್ ಪ್ಯಾರಾಡಿಜಿಮ್ ಅಂಡ್ ದಿಸ್ ದ ಬೆಸ್ಟ್ ಟೀಚರ್ ಈಸ್ ಫಾರ್ ದಿಸ್ ದ ಬೆಸ್ಟ್ ಟೀಚರ್ ಈಸ್ ನೇಚರ್. Who is the best teacher? Nature is the best teacher. So we have to move from paradigm of nature to paradigm, ecological paradigm. For this, what we should consider? We should consider that the nature is the teacher. The last point is Earth democracy translates into human rights to food and water, to freedom from hunger and thirst. ಸೊ ನಮಗೆ ಆಹಾರ ಮತ್ತು ನೀರು, ಹಸಿವಿಂದ ಮುಕ್ತವಾಗ್ತಕ್ಕಂಥದ್ದು, ಅನಂತರ ಥರ್ಸ್ಟ್, ಬಾಯಾರಿಕೆಯಿಂದ ಮುಕ್ತ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಈ ಅರ್ತ್ ಯೂನಿವರ್ಸಿಟಿನಲ್ಲಿ ನಾವು ಅಭ್ಯಾಸ ಮಾಡಿದ್ರೆ. ಸೊ these are all the important points. So while selecting the question, you must be very careful. If you select this question, all these points should be there, right?
Content should be there. There should be cohesion. There should be language, right? Sentence. Though these sentences are simple, it must be free from grammatical errors. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರಬೇಕು, ಪಂಕ್ಚುಯೇಷನ್ ಇರಬೇಕು, ಇದೆಲ್ಲ ಇರಬೇಕು. ಯು ವಿಲ್ ಡೂ ಇಟ್. ಸೊ in the next video from the same lesson we will have another question. What are the uses of forest according to Vandana Shiva? ವಂದನಾ ಶಿವ ರವರು ಅರಣ್ಯದ ಅನುಕೂಲಗಳ ಬಗ್ಗೆ, ವಾಟ್ ಡಸ್ ವಂದನಾ ಶಿವ ಸೇ ಅಬೌಟ್ ದ ಫಾರೆಸ್ಟ್ ಅನ್ನೋದ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಶೇರ್ ದಿಸ್ ಅಮಂಗ್ ಯುವರ್ ಫ್ರೆಂಡ್ಸ್. Ask them to go to my YouTube channel, CV Study Circle. Thank you very much. Thank you.